Good morning, friends. Welcome to the channel. Today we will continue with the discussion of types of diagrams. ಹೋದ ಸೆಷನ್ಸ್ಗಳಲ್ಲಿ ನಾವು ಸಿಂಪಲ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಹಾಗೆ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮನ್ನು ತಿಳ್ಕೊಂಡ್ವಿ. ಅದೇ ರೀತಿ ಈಗ ಈ ಟೈಪ್ಸ್ ಆಫ್ ಡಯಾಗ್ರಾಮ್ಸಲ್ಲಿ ಒಂದು ಲಾಸ್ಟ್ ಡಯಾಗ್ರಾಮ್, ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂತಂದರೆ ಇಟ್ ಈಸ್ ಪೈ ಡಯಾಗ್ರಾಮ್ಸ್. ಸೊ ಟೈಪ್ಸ್ ಆಫ್ ಡಯಾಗ್ರಾಮ್ಸಲ್ಲಿ ಇವತ್ತು ನಾವು ಪೈ ಡಯಾಗ್ರಾಮನ್ನು ತಿಳ್ಕೊಳ್ಳೋಣ. ಸೊ ಪೈ ಡಯಾಗ್ರಾಮ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸರ್ಕಲ್ ಚಾರ್ಟ್. ಇದು ಸರ್ಕಲ್ ರೀತಿಯಲ್ಲಿರೋದ್ರಿಂದ ಇದಕ್ಕೆ ಸರ್ಕಲ್ ಚಾರ್ಟ್ ಅಂತಲೂ ಕರೀತಾರೆ. It divides the circular statistical graphic into sectors or slices in order to illustrate the numerical problems. ಸೊ ಈ ಸರ್ಕಲ್ ರೂಪದಲ್ಲಿ ಏನಿರುತ್ತೆ ಅದನ್ನು ಡಿವೈಡ್ ಮಾಡಿ ಸ್ಲೈಸಸ್ ಅಥವಾ ಸೆಕ್ಟರ್ಸ್ ರೂಪದಲ್ಲಿ ಡಿವೈಡ್ ಮಾಡಿ ಪ್ರಾಬ್ಲಮ್ಸ್ ಏನಿದೆ ಅನ್ನೋದು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಈ ಸರ್ಕಲ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಈ ಈಚ್ ಸ್ಲೈಸ್ ಅಥವಾ ಈಚ್ ಸೆಕ್ಟರ್ ಏನು ನಾವು ಮಾಡಿರ್ತೀವಿ ದಟ್ ವಿಲ್ ಡಿನೋಟ್ ಅ ಪ್ರಪೋರ್ಷನೇಟ್ ಪಾರ್ಟ್ ಆಫ್ ದಿ ಹೋಲ್. ಸೊ ಇಡೀ ಸರ್ಕಲ್ ಒಂದು ಪ್ರಾಬ್ಲಮ್ ಅಥವಾ ಒಂದು ಕೊಟ್ಟಿರುವಂಥ ಡೇಟಾ ಇನ್ಫಾರ್ಮೇಷನ್ ಅದನ್ನು ಡಿವೈಡ್ ಮಾಡ್ತಾರೆ, ಸ್ಲೈಸ್ ಮಾಡ್ತಾರೆ. ಸೊ ಜಸ್ಟ್ ಫಾರ್ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಕೇಕನ್ನು ಇಮ್ಯಾಜಿನ್ ಮಾಡಿ ವಿಚ್ ಈಸ್ ರೌಂಡ್ ಇನ್ ಶೇಪ್. ಸೊ ಆ ಕೇಕನ್ನು ನಾವು ಸ್ಲೈಸಸಲ್ಲಿ ಕಟ್ ಮಾಡಿದಾಗ ಅದು ಯಾವ ರೀತಿ ಒಂದು ಹೋಲ್ ಕೇಕ್ ಸ್ಲೈಸಸಲ್ಲಿ ಡಿವೈಡ್ ಮಾಡಿದಾಗ ಸೆಕ್ಟರ್ಸನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಪೈನೂ ಕೂಡ, ಪೈ ಡಯಾಗ್ರಾಮು ಕೂಡ ಫುಲ್ ಡೇಟಾನ ಸರ್ಕಲ್ ರೂಪದಲ್ಲಿ ಇಂಡಿಕೇಟ್ ಮಾಡಿ ರಿಪ್ರೆಸೆಂಟ್ ಮಾಡುತ್ತೆ. ಆ ಸ್ಲೈಸಸ್ ಏನಿದೆ, ಆ ಸೆಕ್ಟರ್ಸ್ಗಳು ಏನಿದೆ ಅದು ಪಾರ್ಟ್ ಆಫ್ ದಿ ಹೋಲ್, ಒಂದೊಂದನ್ನು ರಿಪ್ರೆಸೆಂಟ್ ಮಾಡುತ್ತೆ. ಒಂದೊಂದು ಸ್ಲೈಸ್, ಒಂದೊಂದು ಸೆಕ್ಟರು, ಒಂದೊಂದು ಡೇಟಾ ಸೆಟ್ಟನ್ನು ರಿಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ಸಮ್ವಾಟ್ ಕನ್ಸಿಡರ್ಡ್ ಆ್ಯಸ್ ದಿ ಬೆಸ್ಟ್ ಪೈ ಚಾರ್ಟ್. ಯಾಕಂದರೆ ಕೆಲವೊಂದು ಸತಿ ಇನ್ಫಾರ್ಮೇಷನನ್ನು ಪೈ ಡಯಾಗ್ರಾಮ್ ಮೂಲಕ ತುಂಬ ಚೆನ್ನಾಗಿ ನಾವು ತೋರಿಸ್ಬೋದಾಗತ್ತೆ. ಹಾಗಾಗಿ ರಿಪ್ರೆಸೆಂಟೇಷನ್ಗೆ ಇದನ್ನೆಲ್ಲ ನಾವು ನೋಡಿದಾಗ ಇದು ತುಂಬ ಇಂಪ್ರೆಸಿವ್ ಆಗು ಕಾಣುತ್ತೆ. ಹಾಗೆ ಈಸಿಲಿ ಕಮ್ಯುನಿಕೇಟ್ ಮಾಡಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ಕಮ್ಯುನಿಕೇಟ್ ಮಾಡಿಬಿಡತ್ತೆ. ಸೊ ಇಟ್ ಕಂಟೇನ್ಸ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ and sectors in which each segment and sectors of a pie diagram forms a certain portion of the total percentage. Okay, so ಇಲ್ಲೇನಾಗುತ್ತೆ, ಇಡೀ ಒಂದು ಟೋಟಲ್ ಪೈ ಡಯಾಗ್ರಾಮ್ ಅದು ಹೋಲ್ ಅಂತ ಕನ್ಸಿಡರ್ ಆಗುತ್ತೆ, ಟೋಟಲ್. ಸೊ ಅದರೊಳಗೆ ನಾವು ಏನು ಸೆಗ್ಮೆಂಟ್ಸ್ ಮಾಡ್ತೀವಿ, ಸ್ಲೈಸಸ್ ಮಾಡ್ತೀವಿ, ಸೆಕ್ಟರ್ಸ್ ಮಾಡ್ತೀವಿ, ಅದು ಒಂದೊಂದು ಸೆಕ್ಟರನ್ನು ಅಥವಾ ಸೆಗ್ಮೆಂಟನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇದು ರಿಪ್ರೆಸೆಂಟ್ ಏನು ಮಾಡುತ್ತೆ, ದಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಪರ್ಸಂಟೇಜ್. ಸೊ ಇಲ್ಲಿ ಪೈ ಡಯಾಗ್ರಾಮಲ್ಲಿ ನಾವು ಪರ್ಸಂಟೇಜನ್ನು ಯೂಸ್ ಮಾಡ್ತೀವಿ. ಹಾಗೆ ಈ ಟೋಟಲ್ ವ್ಯಾಲ್ಯೂ ಏನಿದೆ, ಟೋಟಲ್ ಪರ್ಸಂಟೇಜ್ ಏನಿದೆ ದಟ್ ಡಿಗ್ರೀಸಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಇಟ್ ವಿಲ್ ಬಿ 360 ಡಿಗ್ರೀಸ್. ಸೊ 360 ಡಿಗ್ರೀಸ್ ಅಂದರೆ ಸರ್ಕಲಲ್ಲಿರುತ್ತೆ. ಸೊ 360 ಅಂದಾಗ ಇಟ್ ಫಾರ್ಮ್ಸ್ ಅ ಹೋಲ್ ಸರ್ಕಲ್. ಸೊ ಟೋಟಲ್ ಡೇಟಾನ ನಾವು 360 ಡಿಗ್ರೀಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಬೇರೆ ಬೇರೆ ಏನು ಡೇಟಾ ಸೆಟ್ಗಳಿದೆ ಅದನ್ನು ಕೂಡ ನಾವು ಡಿಗ್ರೀಸಲ್ಲಿ ಕನ್ವರ್ಟ್ ಮಾಡಿಕೊಂಡು ಪ್ರೊಟ್ರಾಕ್ಟರ್ ಮೂಲಕ ಆ್ಯಂಗಲ್ಸನ್ನು ಡ್ರಾ ಮಾಡಿಕೊಂಡು ಈ ಸ್ಲೈಸಸನ್ನು ನಾವು ಮಾಡ್ತೀವಿ. ಸೊ ಹಾಗಾಗಿ ಡಿಗ್ರೀಸಲ್ಲಿ ತೊಗೊಂಡಾಗ ಅದು ಟೋಟಲ್ ಸರ್ಕಲ್ 360 ಡಿಗ್ರೀಸ್ ಆಗುತ್ತೆ. ಪರ್ಸೆಂಟೇಜಲ್ಲಿ ತೊಗೊಂಡಾಗ ಆ ಟೋಟಲ್ 100% ಆಗುತ್ತೆ. ಸೊ ಹಾಗಾಗಿ ನಾವು ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ಇಲ್ಲಿ ಅಂತಂದರೆ ಗಿವನ್ ಡೇಟಾ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಆಫ್ ಡೇಟಾ ಇಂಟು 360. ಸೊ ಗಿವನ್ ಡೇಟಾ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 360 ಡಿಗ್ರೀಸ್. ಓಕೆ, ಸೊ ಇದನ್ನು 360 ನಾವು ತೊಗೊತೇವೆ. ಸೊ ಇಲ್ಲಿ ನಾವು ಮೊದಲು ಏನು ಮಾಡಬೇಕು ಅಂತ ನೋಡಿದಾಗ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಕನ್ವರ್ಟ್ ಆಲ್ ದಿ ವ್ಯಾಲ್ಯೂಸ್, ಡೇಟಾ ವ್ಯಾಲ್ಯೂಸ್ ಗಿವನ್. ಸೊ ಅಬ್ಸರ್ವೇಷನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಕನ್ವರ್ಟ್ ಮಾಡಬೇಕಾಗತ್ತೆ ಪರ್ಸಂಟೇಜಲ್ಲಿ. ಸೊ ಪರ್ಸೆಂಟಲ್ಲಿ ನಾವು ಕನ್ವರ್ಟ್ ಮಾಡಬೇಕು ಅಂತಂದರೆ ಕೊಟ್ಟಿರೋ ಡೇಟಾ ಇಂಟು 360 ಡಿವೈಡೆಡ್ ಬೈ 100 ಮಾಡ್ಬೋದು. ಸೊ ಇದು 360 ಡಿವೈಡೆಡ್ ಬೈ 100 ಮಾಡಿದಾಗ
ಅಥವಾ ನೀವು ಅದು ಬರೋದು 3.6. ಸೊ ಡೈರೆಕ್ಟಾಗಿ ಕೊಟ್ಟಿರೋ ವ್ಯಾಲ್ಯೂ ಇಂಟು 3.6 ಆದರೂ ಮಾಡ್ಬೋದು, ಇಲ್ಲ 360 ಡಿವೈಡೆಡ್ ಬೈ 100 ಅಂತಾನೂ ಮಾಡ್ಬೋದು. ಆಮೇಲೆ ನಾವು ಕರೆಕ್ಟ್ ಸೈಜಿನ ನಮ್ಮ ಪೇಜ್ ಪ್ರಕಾರ, ನಾವು ಪೇಪರ್ ಪ್ರಕಾರ ನಾವು ಸರ್ಕಲನ್ನು ಡ್ರಾ ಮಾಡ್ಕೋಬೇಕಾಗತ್ತೆ ವಿತ್ ದ ಹೆಲ್ಪ್ ಆಫ್ ಕಂಪಾಸ್. ಸೊ ಕಂಪಾಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಳ್ಳಿ. ಇಫ್ ದೆರ್ ಇಸ್ ನೋ ಕಂಪಾಸ್ ಯು ಕ್ಯಾನ್ ಯೂಸ್ ಎನಿ ರೌಂಡ್ ಥಿಂಗ್ ವಿಚ್ ಕ್ಯಾನ್ ಡ್ರಾ ಅ ಸರ್ಕಲ್. ಸೊ ಈ ಸರ್ಕಲನ್ನು ಡ್ರಾ ಮಾಡ್ಕೊಂಡಾದಮೇಲೆ ಆ ಪಾಯಿಂಟ್ಸ್ ಏನು ನಾವು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆ ಡೇಟಾ ಸೆಟ್ಟನ್ನು ಯೂಸ್ ಮಾಡಿಕೊಂಡು, ಆ ಪಾಯಿಂಟ್ಸನ್ನು ನಾವು ಪ್ರೊಟ್ರಾಕ್ಟರ್ ಮೂಲಕ ಮಾರ್ಕ್ ಮಾಡಿಕೊಂಡು ಈ ಜಾಯಿನ್ ಮಾಡ್ಕೊಂಡ್ಬಿಡೋದು ಈ ಸೆಂಟರ್ಗೆ. ಸೆಂಟರ್ ಆಫ್ ದಿ ಸರ್ಕಲ್ ಏನಿರುತ್ತೆ, ಆ ಪಾಯಿಂಟ್ ಏನಿರುತ್ತೆ, ನೀವು ಕಂಪಾಸ್ ಇಟ್ಟು ಏನು ಸರ್ಕಲ್ ಹಾಕಿರ್ತೀರ, ಆ ಪಾಯಿಂಟಿಗೆ ನೀವು ಕೊಟ್ಟಿರೋ ಡೇಟಾ ವ್ಯಾಲ್ಯೂಸ್ ಮೊದಲು ಆ ಸರ್ಕಲ್ಲಿಗೆ ಡ್ರಾ ಮಾಡಿಕೊಂಡು ಪಾಯಿಂಟ್ ಹಾಕ್ಕೊಂಡು ಆ ಪಾಯಿಂಟನ್ನು, ಪ್ರತಿ ಪಾಯಿಂಟನ್ನು ಆ ಸರ್ಕಲಲ್ಲಿರೋ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಸೊ ಹಿಯರ್ ಪೈ ಡಯಾಗ್ರಾಮ್ಸ್ ಆರ್ ವೆರಿ ಮಚ್ ಸೂಟೇಬಲ್ ಫಾರ್ ರಿಪ್ರೆಸೆಂಟಿಂಗ್ ಟೈಪ್ಸ್ ಆಫ್ ಹೌಸಸ್. ಸೊ ಜನರ ಹತ್ರ ಎಂತೆಂಥ ಎಷ್ಟೆಷ್ಟು ಯಾವ್ಯಾವ ಥರದ ಮನೆಗಳಿದೆ, ಸೊ 1 BHK ಫುಲ್ ಒಂದು ಸರ್ಕಲ್ ಹೌಸಸ್ ಅಂತ ರಿಪ್ರೆಸೆಂಟ್ ಮಾಡಿಸಿ. ಸೊ ಅದರಲ್ಲಿ ಸೊ ಜಸ್ಟ್ ಐ ವಿಲ್ ಶೋ ಇಟ್ ಟು ಯು. ಸೊ ಇಫ್ ದಿಸ್ ಹೋಲ್ ಸರ್ಕಲ್ ಈಸ್, ಇಲ್ಲಿ ಪಾಯಿಂಟ್ ಬರುತ್ತೆ ನಮ್ಮದು ಸೆಂಟರ್ ಕಂಪಾಸಲ್ಲಿ. ಸೊ 1 BHK ಎಷ್ಟು ಜನರ ಹತ್ರ ಇದೆ, ಸೊ ಸಮ್ವೇರ್ ಹಿಯರ್ ಪಾಯಿಂಟ್ ಮಾಡ್ಕೊತೀವಿ ನಾವು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಮೇಲೆ 2 BH ಇದನ್ನು ನಾನು ಸೆಂಟರಿಗೆ ಜಾಯಿನ್ ಮಾಡ್ಕೊತೀನಿ. ಅದೇ ರೀತಿ 2 BHK ಇಲ್ಲಿಂದ ಇಲ್ಲಿ ತೋರಿಸ್ತೇನೆ. 3 BHK ಎಷ್ಟು ಜನರ ಹತ್ರ ಇದೆ, ಸೊ ಹಿಯರ್. ಸೊ ಲೈಕ್ ದಿಸ್ ಈಚ್ ಒನ್ ವಿಲ್ ರಿಪ್ರೆಸೆಂಟ್ ದಿ ಟೈಪ್ಸ್ ಆಫ್ ಹೌಸ್. ಸೊ 1 BHK, 2 BHK, 3 BHK ಈ ಥರ ಇನ್ಫಾರ್ಮೇಷನನ್ನು ತೋರಿಸೋದಕ್ಕೆ ನಮಗೆ ಅಥವಾ ಕಂಪ್ಯಾರಿಸನ್ ಮಾಡೋದಕ್ಕೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದೇ ರೀತಿ 2 ವೀಲರ್ಸ್ ಅಥವಾ ಯಾವ್ಯಾವ ಥರದ್ದು ಕಾರ್ಗಳಿದೆ ಜನರ ಹತ್ರ ಅಂತ ನಾವು ನೋಡಬೇಕು ಅಂತಂದ್ರೂ ಕೂಡ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಸೊ ಜಸ್ಟ್ ಅ ಸರ್ಕಲ್ ಪಾಯಿಂಟ್. ಸೊ 2 ವೀಲರ್ಸ್ ಎಷ್ಟು ಜನರ ಹತ್ರ ಇದೆ. ಸೊ ಐ ವಿಲ್ ಸಮ್ವೇರ್ ಡ್ರಾ ಅ ಡಯಾಗ್ರಾಮ್ ಲೈನ್ ಹಿಯರ್. ಸೊ ಇಲ್ಲಿಂದ ನಾನು ಪ್ರೊಟ್ರಾಕ್ಟರ್ ಈ ಪಾಯಿಂಟಿಗೆ ಇಟ್ಟು, ಸೊ ಆ್ಯಂಗಲನ್ನು ನಾನು ತೆಗೆದಾಗ, ಸೊ ಸಮ್ವೇರ್ ಅರೌಂಡ್ ಸ್ಕೂಟಿ ಅಂತ ನಾನು ತೊಗೊಂಡಾಗ ಸ್ಕೂಟಿ ಇಷ್ಟು ಜನರ ಹತ್ರ ಇದೆ. ಸೊ ದಿಸ್ ಈಸ್ ರಿಪ್ರೆಸೆಂಟಿಂಗ್ ಸ್ಕೂಟಿ. ದೆನ್ ಇಲ್ಲಿಂದ ನಾನು ಹೋಂಡಾ ಆ್ಯಕ್ಟಿವಾ ಅಂತ ತೋರಿಸ್ಬೋದು. ದೆನ್ ಇಲ್ಲಿಂದ ಸುಜುಕಿ ಆ್ಯಕ್ಸಸ್ ಅಂತ ತೋರಿಸ್ಬೋದು, ಸುಜುಕಿ ಆ್ಯಕ್ಸಸ್. ಸೊ ಈ ರೀತಿ ನಾನು ಯಾರ ಹತ್ರ ಯಾವ್ಯಾವ ಥರದ್ದು ವೆಹಿಕಲ್ಸ್ ಇದೆ, ಈ ರೀತಿ ನಾವು ಯಾವುದೇ ಒಂದು ಇನ್ಫಾರ್ಮೇಷನನ್ನು ತೋರಿಸೋದಕ್ಕೆ ಈ ಪೈ ಡಯಾಗ್ರಾಮನ್ನು ನಾವು ಯೂಸ್ ಮಾಡ್ಕೋಬೋದು. ಅದೇ ರೀತಿ ನಂಬರ್ ಆಫ್ ಕಸ್ಟಮರ್ಸ್ ರಿಟೇಲ್ ಮಾರ್ಕೆಟ್ ಹ್ಯಾವ್ ಇನ್ ಆಲ್ ವೀಕ್ ಡೇಸ್, ಮಂಡೇ ಎಷ್ಟು ಜನ, ಟ್ಯೂಸ್ಡೇ ಎಷ್ಟು ಜನ, ವೆನೆಸ್ಡೇ ಎಷ್ಟು ಜನ ಬರುತ್ತಾರೆ ಅಂತ ತೋರಿಸೋದಕ್ಕೆ. ಸೊ ಈ ರೀತಿ ನಾವು ಏನೇ ಇನ್ಫಾರ್ಮೇಷನನ್ನು ತೋರಿಸೋದಿದ್ರೂ ಇಟ್ ಕ್ಯಾನ್ ಬಿ ಶೋನ್ ವೆರಿ ವೆಲ್ ವಿತ್ ದಿ ಪೈ ಡಯಾಗ್ರಾಮ್. ಸೊ ಪೈ ಚಾರ್ಟಿನ ಮೇನ್ ಬೆನಿಫಿಟ್ ಏನು ಅಂತಂದರೆ ಇದು ಕಂಪ್ಯಾರಿಸನ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಅನುಕೂಲ ಮಾಡಿಕೊಡುತ್ತೆ. ಸೊ ಕಂಪ್ಯಾರಿಸನ್ ಆ್ಯಸ್ ವೆಲ್ ಆ್ಯಸ್ ಡೇಟಾ ಕ್ಯಾಟಗರೀಸ್ ತುಂಬ ಇದ್ದಾಗ ಬೇರೆ ಬೇರೆ ಕ್ಯಾಟಗರಿಯ ಡೇಟಾನ ರಿಪ್ರೆಸೆಂಟ್ ಮಾಡೋದಕ್ಕೂ ಇದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ 1 is to compare, the second one is to represent categorical data. ಸೊ ದಿಸ್ ಇಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಈಸಿಯಾಗಿ ಮಾಡ್ಬೋದು, ತುಂಬ ಇಂಪ್ರೆಸಿವ್ ಆಗಿರುತ್ತೆ. ಆಮೇಲೆ ಅದನ್ನು ಯಾರು ನೋಡ್ತಾರೆ, ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋಗುತ್ತೆ. ಸೊ ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಇದನ್ನು ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಏನು ಹೇಳಬೇಕು ಅಂತಂದರೆ ತುಂಬಾ ಕ್ಯಾಟಗರೀಸ್ ಇದ್ದಾಗ ಸಣ್ಣ ಸಣ್ಣ ಪೀಸಸ್ಗಳಾಗೋಗುತ್ತೆ. ಸೊ ಆವಾಗ ಇಟ್ ಬಿಕಮ್ಸ್ ಲೆಸ್ ಇಫೆಕ್ಟಿವ್. ಸೊ ಈ ರೀತಿ 2, 3, 4 ಈ ಥರ ಇದ್ದಾಗ ಇಟ್ ವಿಲ್ ರಿಯಲಿ ಲುಕ್ ಗುಡ್. ಆದರೆ ತುಂಬಾ ಜಾಸ್ತಿ ಕ್ಯಾಟಗರಿ ಮಾಡಬೇಕು ಅಂತಂದಾಗ ಇಟ್ ಬಿಕಮ್ಸ್ ಸಮ್ವೇರ್ ಮೆಸ್ಸಿ ಅನಿಸ್ಬಿಡುತ್ತೆ. ಅಂದರೆ ಏನು ಉದ್ದೇಶಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಆ ಉದ್ದೇಶ ಇಲ್ಲಿ ಪೂರ್ಣ ಆಗಲ್ಲ. ಸೊ ವಿತ್ ದಿಸ್ ವಿ ವಿಲ್ ಸಿ ಹೌ ಟು ಡ್ರಾ ದಿಸ್. ಸೊ ಯಾವ ಥರ ಡ್ರಾ ಮಾಡಬೇಕು ಅಂತ ವಿ ವಿಲ್ ಜಸ್ಟ್ ಹ್ಯಾವ್ ಅ ಲುಕ್. ಸೊ ದಿಸ್ ಈಸ್ ಅವರ್ ಪ್ರಾಬ್ಲಮ್. Priya lists down her monthly expenditure as follows. ಸೊ ಮಂತ್ಲಿ ಎಕ್ಸ್ಪೆಂಡಿಚರ್ ಏನಿದೆ ಪ್ರಿಯಾದು ದಟ್ ಹ್ಯಾಸ್ ಬೀನ್ ಗಿವನ್. ರೆಂಟ್ ಮೇಲೆ 4,000 ಖರ್ಚು ಮಾಡ್ತಾಳೆ, ಫುಡ್ ಮೇಲೆ 5,400, ಕ್ಲಾದಿಂಗ್ ಮೇಲೆ 2,800. ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಅವಳಿಗೆ ಸೇವಿಂಗ್ಸ್ ಇರೋದು 400. ಸೊ ಈ ಇನ್ಫಾರ್ಮೇಷನನ್ನು
we have to draw a pie chart and show her monthly expenses. So this is what has been told to do. ಸೊ ಇಲ್ಲಿ ಇದನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಐ ಟೋಲ್ಡ್ ಯು ನೀಡ್ ಟು ಕನ್ವರ್ಟ್ ಇಟ್ ಇನ್ ಡಿಗ್ರೀಸ್. ಯಾಕಂತಂದರೆ ನಾವು ಪೈ ಚಾರ್ಟನ್ನು 360 ಡಿಗ್ರಿ ಅಂತ ಹೇಳುವಾಗ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೂಡ ಈಗ ನಾವು ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ರೆಂಟ್ 4000 ಇದೆ, 4000 ಎಷ್ಟು ಡಿಗ್ರೀಸ್ ಆಗುತ್ತೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಸೊ ಈ ರೀತಿ ನಾವು ಕನ್ವರ್ಟ್ ಮಾಡ್ಕೊಂಡಾದಮೇಲೆ ಒಂದು ಸರ್ಕಲನ್ನು ಡ್ರಾ ಮಾಡಿ ಅವಾಗ ನಾವು ಪಾಯಿಂಟ್ಸನ್ನು ಡ್ರಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಲೆಟ್ ಅಸ್ ಸಿ ಆ್ಯಂಡ್ ಡ್ರಾ ದಿ ಟೇಬಲ್. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಕಾಲಮ್ ನಾನು ಹಾಕ್ಕೊತೀನಿ, ದಟ್ ಈಸ್ ಆ್ಯಂಗಲ್ ಔಟ್ಲೇ ಅಥವಾ ಡಿಗ್ರೀಸ್. ಸೊ ರೆಂಟ್ ಮತ್ತು ಅಮೌಂಟ್ ಕಾಲಮ್ ಇನ್ಫಾರ್ಮೇಷನನ್ನು ಸೇಮ್ ಇಟ್ಟು ಕೆಳಗಡೆ ಒಂದು ಟೋಟಲ್ ಕಾಲಮನ್ನು ಹಾಕ್ಕೊತೇನೆ, ರೋನ ಆ್ಯಡ್ ಮಾಡ್ಕೊತೇನೆ. ಸೊ ರೆಂಟ್ ಈಸ್ 4000, ಫುಡ್ ಈಸ್ 5400, clothing 2800, savings 400. Now let me take the total will be 12600. ಯಾಕಂದರೆ ನಾವು ಡಿಗ್ರೀಸಲ್ಲಿ ಕನ್ವರ್ಟ್ ಮಾಡುವಾಗ ನಮಗೆ ಟೋಟಲ್ ಬೇಕಾಗುತ್ತೆ. ಸೊ ಐ ಹ್ಯಾವ್ ಟೋಲ್ಡ್ ಯು ದಿ ಫಾರ್ಮುಲಾ ಟು ಕನ್ವರ್ಟ್ ಇಟ್ ಇನ್ ಡಿಗ್ರಿ. ಗಿವನ್ ಡೇಟಾ ಡಿವೈಡೆಡ್ ಬೈ ಟೋಟಲ್ ಇಂಟು 360 ಡಿಗ್ರಿ, 360. ಸೊ ದಟ್ ಈಸ್ ವಾಟ್ ಈಸ್ ಅವರ್ ಫಾರ್ಮುಲಾ. ಸೊ ಅದೇ ಫಾರ್ಮುಲಾನ ನಾನು ಈಗ ಪ್ರತಿಯೊಂದು ಐಟಮಿಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಈಸ್ ರೆಂಟ್ ಈಸ್ 4000, ಗಿವನ್ ಡೇಟಾ ಈಸ್ 4000 ಡಿವೈಡೆಡ್ ಬೈ ಟೋಟಲ್ ಈಸ್ 12600 ಇಂಟು 360. ಸೊ ಎಷ್ಟು ಡಿಗ್ರೀಸ್ ಬರುತ್ತೆ ನಮಗೆ? 114.29 ಡಿಗ್ರೀಸ್. ಅದೇ ರೀತಿ ಫುಡ್, ಸೊ 5400 ಈಸ್ ದ ಗಿವನ್ ಡೇಟಾ divided by 12,600 into 360. So this will give you 154.28. ಅದೇ ರೀತಿ ಕ್ಲೋದಿಂಗ್ 2800 divided by 12,600 into 360 will give you 80 degrees. The last one, savings 400 divided by 12,600 into 360 will give you 11.43 degrees. ಸೊ ಇದನ್ನಿಷ್ಟು ನಾನು ಟೋಟಲ್ ಮಾಡಿದಾಗ ನಂಗೆ ಟೋಟಲ್ 360 ಡಿಗ್ರೀಸ್ ಬರುತ್ತೆ. ಓಕೆ, so now let us draw the pie chart. So what I will do is I will draw a circle. So circle ಅನ್ನು ನಾನು ಡ್ರಾ ಮಾಡ್ತೀನಿ. So you can just draw a circle here. So I will draw the circle. ಸೊ ಈ ಸರ್ಕಲನ್ನು ಡ್ರಾ ಮಾಡಿದಾಗ ಐ ವಿಲ್ ಗೆಟ್ ಅ ಪಾಯಿಂಟ್ ಹಿಯರ್. ಸೊ ಈಗ ನಾವೇನು ಮಾಡಬೇಕು? ಫಸ್ಟ್ ರೆಂಟ್ ಈಸ್ 114.29 ಡಿಗ್ರೀಸ್. ಸೊ ಜಸ್ಟ್ ಪ್ಲೇಸ್ ನೀವು ಫಸ್ಟ್ ಎಲ್ಲಾದರೂ ಒಂದು ಪ್ರೊಟ್ರಾಕ್ಟರನ್ನು ಈ ಪಾಯಿಂಟಿಗೆ, ಆ ಪ್ರೊಟ್ರಾಕ್ಟರ್ ಪಾಯಿಂಟ್ ಏನಿರುತ್ತೆ ಯು ಹ್ಯಾವ್ ಟು ಪ್ಲೇಸ್ ಇಟ್ ಹಿಯರ್. ಈ ರೌಂಡ್ ಏನಿದೆ ಅಲ್ಲಿ ಆ ಲೈನನ್ನು ಇಟ್ಟು ಯು ಹ್ಯಾವ್ ಟು ಮಾರ್ಕ್ 114.29. ಸೊ ಇಲ್ಲಿ ನೀವು ಈ ಥರ ಆ್ಯಂಗಲ್ ಆದರೂ ಸ್ಟ್ರೇಟಾಗಿ ಇಟ್ಕೊಂಡು ತೊಗೊಳ್ಳಿ, ಇಲ್ಲ ಆ್ಯಂಗಲ್ ಆದರೂ ಸ್ಟ್ರೇಟಾಗಿ ಇಟ್ಟು ತೊಗೊಳ್ಳಿ. ಇಲ್ಲ ಆ್ಯಂಗಲ್ ನೀವು ಸ್ಟ್ರೇಟಾಗಿಟ್ಟರೆ ನಮ್ಮ ಮಾರ್ಕ್ ಇಲ್ಲಿ ಬರುತ್ತೆ. ಸೊ ನೀವು ಇಲ್ಲಿ ಸ್ಟ್ರೇಟಾಗಿ ಇಟ್ಕೊಂಡ್ರೆ ಇದೇ ಮಾರ್ಕು ಇಲ್ಲಿ ಬರ್ಬೋದು. ಆದರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದಿ ಸೇಮ್ ಇನ್ಫಾರ್ಮೇಷನ್. ಓಕೆ, ನೀವು ಇದನ್ನು ಸೆಂಟ್ರಲ್ ಇಡೋ ಪಾಯಿಂಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಮಾರ್ಕ್ ಆಗುತ್ತೆ 114. ನೀವು ಇಲ್ಲಿ ಸ್ಟ್ರೇಟ್ ಲೈನನ್ನು ಇಲ್ಲಿ ಪ್ರೊಟ್ರಾಕ್ಟರ್ನ ತಿರುಗಿಸಿ ಇಲ್ಲಿ ಪಾಯಿಂಟಿಗೆ ಫೇಸ್ ಮಾಡಿದ್ರೆ ಆವಾಗ ಇದು ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಿಸ್. ಸೊ ಈ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಈಗ. ಸೊ ನೌ ವಾಟ್ ವಿ ವಿಲ್ ಡೂ ಇಸ್ ವಿ ವಿಲ್ ಮಾರ್ಕ್ 114. ಸೊ ಕೀಪಿಂಗ್ ಅವರ್ ಪ್ರೊಟ್ರಾಕ್ಟರ್ ಎಟ್ ದ ಮಿಡಲ್. ಸೊ ಈ ಪಾಯಿಂಟಿಗೆ ನಮ್ಮ ಪ್ರೊಟ್ರಾಕ್ಟರನ್ನು ಪ್ಲೇಸ್ ಮಾಡಿಕೊಂಡು ವಿ ವಿಲ್ ಮಾರ್ಕ್ 114. ಸೊ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಯು ಹ್ಯಾವ್ ಕೆಪ್ಟ್ ಇಟ್ ಹಿಯರ್. ಈ ಡಯಾಗ್ರಾಮಲ್ಲಿ ಇದನ್ನು ಇಲ್ಲಿಟ್ಟಿದ್ದಿದೆ, ಬಟ್ ಈಗ ನನಗೆ ಇಲ್ಲಿಟ್ಟು ತೋರಿಸ್ತೀನಿ. ಸೊ ಈ ಪಾಯಿಂಟಿಗೆ ಪ್ರೊಟ್ರಾಕ್ಟರನ್ನು ಪಾಯಿಂಟ್ ಹಾಕ್ಕೊಳ್ಳಿ. ಸೊ ವಿ ಹ್ಯಾವ್ ಟು ಮಾರ್ಕ್ 114.29. ಸೊ ಜಾಯಿನ್ ಇಟ್ ಸಮ್ವೇರ್ ಹಿಯರ್ 114.29. ಸೊ ಇದೇ ಶೇಪ್ ಇಲ್ಲೂ ಬಂದಿದೆ, ಬಟ್ ಅವರು ಇಲ್ಲಿ ಪ್ಲೇಸ್ ಮಾಡಿದ್ದಿದೆ ಅಷ್ಟೇ. ದೆನ್ ನೆಕ್ಸ್ಟ್ ಇಸ್ ಫುಡ್ ಈಸ್ 154.28. ಸೊ ಈಗ ಇಲ್ಲಿಗೆ ನಮ್ಗೆ ಮುಗ್ದಿದೆ. ಇಲ್ಲಿಗೀಗ ಪ್ರೊಟ್ರಾಕ್ಟರನ್ನು ಲೈನನ್ನು ಇಟ್ಟು ವಿ ಹ್ಯಾವ್ ಟು ಮಾರ್ಕ್ ಹೌ ಮಚ್ 154.28. ಸೊ 154.28 ನೀವು ಇಲ್ಲಾದರೂ ಇಟ್ಟು ಡಯಾಗ್ರಾಮ್ ಮಾಡ್ಬೋದು, ಅಥವಾ ಈ ಲೈನಿಗಾದರೂ ಇಡ್ಬೋದು. ಸೊ ಈ ಲೈನಿಗೆ ನೀವು ಇಟ್ಟಾಗ ದಿಸ್ ವಿಲ್ ಕಮ್ ಸಮ್ವೇರ್ ಹಿಯರ್.
ಓಕೆ, ಸೊ ದಿಸ್ ವಿಲ್ ಕಮ್ ಸಮ್ವೇರ್ ಹಿಯರ್, ಇಲ್ಲಿಟ್ಟಾಗ. ಓಕೆ, ಸೊ ಯು ಹ್ಯಾವ್ ಟು ಸಿ ನೀವು ಎಲ್ಲಿ ಇಟ್ಟಿದ್ದೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಸೊ ವಾಟ್ ವಿ ವಿಲ್ ಡೂ, ಇಫ್ ಯು ಕೀಪ್ ಇಟ್ ಹಿಯರ್ ಅದೂ ಓಕೆ ಆಗುತ್ತೆ, ಇಲ್ಲ ಅಂತಂದ್ರೂ ಯು ಕ್ಯಾನ್ ಡೂ ಇಟ್. ಸೊ ವಿ ವಿಲ್ ಕೀಪ್ ಇಟ್ ಹಿಯರ್, ಸಮ್ವೇರ್ ಇಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳಿ. ದೆನ್ ನೆಕ್ಸ್ಟ್ ವಿಲ್ ಬಿ ಕ್ಲಾದಿಂಗ್ ಡಿಗ್ರೀಸ್ ಎಷ್ಟಿದೆ, 80 ಇದೆ. ಸೊ ಈಗ ನೀವು ಇಲ್ಲಿ ಪ್ಲೇಸ್ ಮಾಡಿ, ಇಲ್ಲಿಂದ ಪ್ಲೇಸ್ ಮಾಡಿ 80 ಡಿಗ್ರೀಸ್. ಸೊ 90 ಡಿಗ್ರೀಸ್ಗಿಂತ ಕಮ್ಮಿ ಬರುತ್ತೆ, ಇದು 80 ಡಿಗ್ರೀಸ್. ಯು ಕ್ಯಾನ್ ಮಾರ್ಕ್ ಇಟ್ ಹಿಯರ್. ದೆನ್ ದ ಲಾಸ್ಟ್ ಒನ್ ಸೇವಿಂಗ್ಸ್ 11.43 will be the minimum one, so the least one. ಸೊ ಇದನ್ನು ಮಿಕ್ಕಿದ್ದನ್ನು ನೀವು ನೋಡಿದಾಗ that will be here. So this is 80, this will be our clothing, and this will be our food, this will be our rent, and this will be our the last one savings. ಸೊ ಇಲ್ಲಿ ನೀವು ಪ್ರೊಟ್ರಾಕ್ಟರ್ ಎಲ್ಲಿ ಇಡ್ತೀರಾ ಅದರ ಬೇಸಿಸ್ ಮೇಲೆ ಇದು ಚೇಂಜ್ ಆಗುತ್ತೆ, ಅದರ ಇನ್ಫಾರ್ಮೇಷನ್ ಎಲ್ಲ ಒಂದೇ ಬರುತ್ತೆ. ಸೊ ಇಫ್ ಐ ಟೇಕ್ ದಿಸ್ ಹಿಯರ್, ಐ ಆಮ್ ಗೋಯಿಂಗ್ ಟು ಡ್ರಾ ದಿ circle first. I will draw a circle here. After drawing the circle, what we are going to do is we are going to place our protractor here. So I will place the protractor in this angle and mark 114. So after 114 I will mark 154.28. ಸೊ ಅಲ್ಲಿಂದ ಮತ್ತೆ ನಾನು ಪ್ರೊಟ್ರಾಕ್ಟರ್ನ ಇಲ್ಲಿಟ್ಟು 80ಗೆ ಮಾರ್ಕ್ ಮಾಡ್ತೀನಿ. ಮಿಕ್ಕಿದ್ದು ನಾವು ಮಾರ್ಕ್ ಮಾಡೋ ಅವಶ್ಯಕತೆಯೇ ಇಲ್ಲ, ಯಾಕಂತಂದರೆ ಉಳಿದಿದ್ದೆ 11.43 ಇರುತ್ತೆ. ಸೊ ಈ ರೀತಿ ವಿತ್ ದ ಹೆಲ್ಪ್ ಆಫ್ ಕನ್ವರ್ಟಿಂಗ್ ದ ಡೇಟಾ ಇಂಟು ಡಿಗ್ರೀಸ್ and with the help of drawing the circle and with the help of protractor, we can mark these degrees on the circle and proceed. So we will just take up another one problem here. The following table shows the numbers of hours spent by a child on different events on a working day. So represent the adjoining information on a pie chart. So ಒಂದು ಮಗು ತನ್ನ 24 ಅವರ್ಸನ್ನು ಹೇಗೆ ಸ್ಪೆಂಡ್ ಮಾಡುತ್ತೆ ಅನ್ನೋದು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಿದೆ, ಅದನ್ನು ನಾವು ಪೈ ಚಾರ್ಟ್ ಮುಖಾಂತರ ತೋರಿಸ್ಬೇಕು. ಸೊ ಸ್ಕೂಲ್ 6 ಅವರ್ಸ್, ಸ್ಲೀಪಿಂಗ್ 8 ಅವರ್ಸ್, ಪ್ಲೇಯಿಂಗ್ 2 ಅವರ್ಸ್, ಸ್ಟಡಿ 4 ಅವರ್ಸ್, ಟಿ ವಿ 1 ಅವರ್, ಅದರ್ಸ್ 3 ಅವರ್ಸ್. ಸೊ ವಿತ್ ದಿಸ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಶೋ ದಿಸ್ ಇನ್ ದ ಫಾರ್ಮ್ ಆಫ್ ಪೈ ಚಾರ್ಟ್. ಸೊ ಫಸ್ಟ್ ಎಲ್ಲ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಡೇಟಾ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಡಿಗ್ರೀಸಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. So when we want to convert it, use the formula given data divided by total data into 360. So given data ಸ್ಕೂಲಿಗೆ 6 divided by 24 into 360 90 ಡಿಗ್ರೀಸ್ ಬರುತ್ತೆ. ಅದೇ ರೀತಿ ಸ್ಲೀಪಿಂಗ್ 8 divided by 24 into 360 120 ಡಿಗ್ರೀಸ್ ಬರುತ್ತೆ. ಪ್ಲೇಯಿಂಗ್ 2 divided by 24 into 360 30 ಡಿಗ್ರೀಸ್. ಸ್ಟಡಿ 4 divided by 24 into 360 60 ಡಿಗ್ರೀಸ್. TV 1 divided by 24 into 360 15 degrees. Others 3 divided by 24 into 360 45 degrees. So when we take the total, this is going to be 360. So ನಮಗಿಲ್ಲಿ ಎಲ್ಲನನ್ನು ನಾವು ಈಗ ಡಿಗ್ರೀಸಲ್ಲಿ ಕನ್ವರ್ಟ್ ಮಾಡಿದ್ವಿ. Now we will proceed with the marking. So how we are going to mark? First we will draw a circle. So this is not okay. We are going to draw the circle. So when I draw the circle, I will get a point here. So first is 90 degree. ನಾನು ಈ ಲೈನನ್ನೇ ಸ್ಟ್ರೇಟಾಗಿ ಇಟ್ಕೊಂಡು ಇಲ್ಲಿ ಪ್ರೊಟ್ರಾಕ್ಟರ್ನ ಪ್ಲೇಸ್ ಮಾಡಿ ಸ್ಟ್ರೇಟಾಗಿ 90 ಡಿಗ್ರೀಸ್. ಸೊ ಐ ಆಮ್ ಗೋಯಿಂಗ್ ಟು ಡ್ರಾ 90 ಡಿಗ್ರೀಸ್ ಹಿಯರ್. ಓಕೆ, ಸೊ ದಿಸ್ ವಿಲ್ ರಿಪ್ರೆಸೆಂಟ್ ಸ್ಕೂಲಿಗೆ ಹೋಗೋದು 90 ಡಿಗ್ರೀಸ್. ಈಗ ನೆಕ್ಸ್ಟ್ ಪ್ರೊಟ್ರಾಕ್ಟರ್ನ ತಿರುಗಿಸಿ ಈ ಕಡೆ ಪಾಯಿಂಟಿಗೆ ಸ್ಟ್ರೇಟಾಗಿ ಇಟ್ಟು ಸ್ಲೀಪಿಂಗ್ 120 ಡಿಗ್ರೀಸ್. ಸೊ 120 ಡಿಗ್ರೀಸ್ ನೀವು ನೋಡಿ, ಈಗ ಈ ಪಾಯಿಂಟಿಗಾದರೂ ಇಡಿ ಅಥವಾ ಈ ಪ್ಲೇಸಿಗಾದ್ರೂ ನೀವು ಇಡಬಹುದು. ಸೊ ಯೂಶ್ವಲಿ ಇಲ್ಲಿಂದ ಅದು ರೈಟ್ ಸೈಡಿಂದ ಮೇಲ್ಗಡೆ ಬರುತ್ತೆ. ಸೊ ನೀವು ಇಲ್ಲಿ ಇಟ್ಟರೆ ಈ 120 ಡಿಗ್ರೀಸ್ ಯು ವಿಲ್ ಗೆಟ್ ಸಮ್ವೇರ್ ಹಿಯರ್, ದಿಸ್ ವಿಲ್ ಬಿ ದ ಪಾಯಿಂಟ್. ಇಲ್ಲ ನಾನು ಈ ಕಡೆ ಇಡ್ತೀನಿ ಅಂತಂದರೆ you have to place it here and you have to draw the
mark as 120. ಸೊ ನೀವು ಯಾವ ಕಡೆ ಮಾಡ್ಕೊತೀರಾ ಇಟ್ ಶೋಸ್. ಸೊ ಈಗ ನಾನು ಇಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಈ ಡಯಾಗ್ರಾಮಲ್ಲಿ ಅದು ಈ ಲೈನಲ್ಲಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ದು ಇದೆ. ಓಕೆ, ದೆನ್ ನೆಕ್ಸ್ಟ್ ಇಸ್ ಪ್ಲೇಯಿಂಗ್ 2 hours. 2 hours ಅಂದಾಗ ಅದು 30 degrees ಬಂದಿದೆ. ಸೊ 30 ಅಂದಾಗ ಫ್ರಾಮ್ ಹಿಯರ್ ಈಗ ಇಲ್ಲಿಟ್ಟು ನಾನು 30 degrees ತೋರಿಸ್ತೀನಿ. ಸೊ 30 ವಿಲ್ ಕಮ್ ಸಮ್ವೇರ್ ಇಯರ್. ಸೊ ದಿಸ್ ವಿಲ್ ಬಿ ಸ್ಲೀಪಿಂಗ್, ಇದು ಪ್ಲೇಯಿಂಗ್ ಆಯಿತು. ದೆನ್ ಸ್ಟಡಿ ಇಸ್ 60 degrees, ದೆನ್ ಯು ಡಿವೈಡ್ ಇಟ್ ಆಸ್ 60. Okay, divide it as 60. After dividing it at 60, now again keep the protractor here and mark 15. So this will be 15, then the remaining will be others. So like this we have to show it. So here ಇವರು ಇಲ್ಲಿಟ್ಟು ಫಸ್ಟ್ 90 degree ಇಲ್ಲಿ ತೊಗೊಂಡಿದ್ದಾರೆ. ಆಮೇಲೆ ಇದರ ರೈಟ್ ಸೈಡಿಂದ ಸೊ ದಿಸ್ ಇಸ್ ಸ್ಲೀಪಿಂಗ್. ದೆನ್ ಇಲ್ಲಿ ಪ್ರೊಟ್ರಾಕ್ಟರನ್ನ ಇಟ್ಟು ವಿ ವಿಲ್ ಮಾರ್ಕ್ 30, ದಟ್ ಈಸ್ ಪ್ಲೇಯಿಂಗ್. ಮತ್ತು ಈ ಲೈನಿಗೆ ಪ್ರೊಟ್ರಾಕ್ಟರ್ ಇಟ್ಟು ನೆಕ್ಸ್ಟ್ ವಿ ವಿಲ್ ಶೋ ದಿ 60 degree ವಿಚ್ ಈಸ್ ರಿಲೇಟಿಂಗ್ ಟು ಸ್ಟಡಿ. ಸೊ ದಿಸ್ ಈಸ್ ಸ್ಟಡಿ. ದೆನ್ ಮತ್ತು ಇಲ್ಲಿ ಪ್ರೊಟ್ರಾಕ್ಟರ್, ಈ ಲೈನಿಗೆ ಪ್ರೊಟ್ರಾಕ್ಟರ್ ಇಟ್ಟು ನಾವು ಟಿ ವಿ ವಾಚ್ ಮಾಡೋದನ್ನು ಟೈಮ್ ನೋಡಿ ತೋರಿಸೋಣ. ದಟ್ ಈಸ್ 15 degrees ಆ್ಯಂಡ್ ಅದರ್ಸ್ ವಿಲ್ ಬಿ ರಿಮೈನಿಂಗ್ 45. No need to draw, it will take it automatically. ನಿಮ್ಗೆ ಉಳಿದಿರೋದೆ 45 degrees. So like this we are going to show the data which will itself communicate. ಎಷ್ಟೊಂದು ಈಗ ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಕ್ಕಳು ಯಾವುದ್ರ ಮೇಲೆ ತುಂಬ ಟೈಮ್ ಕಳೀತಾ ಇದ್ದಾರೆ. ದಟ್ ಈಸ್ 120 degree ಯಾವ್ದು ನೋಡಿ, ಸ್ಲೀಪಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಚಿಲ್ಡ್ರನ್. ಅದರ ಮೇಲೆ ಅವ್ರು ಜಾಸ್ತಿ ಸಮಯ, ದಟ್ ಈಸ್ 8 hours ಕಳೀತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಟೈಮ್ ಸ್ಪೆಂಟ್ ಈಸ್ 90 degree, ದಟ್ ಈಸ್ ಇನ್ ಸ್ಕೂಲ್ 6 hours. ಸ್ಕೂಲ್ ಆದಮೇಲೆ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಸ್ಟಡಿ, ದಟ್ ಈಸ್ 4 hours. ಸೊ 60 degrees ಅಲ್ಲಿ ಬಂದಿದೆ. ಸೊ ಈ ರೀತಿ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೋದು. ಯಾವುದ್ರ ಮೇಲೆ ತುಂಬಾ ಕಮ್ಮಿ ಟೈಮ್ ಕೊಡ್ತಾ ಇದ್ದಾರೆ ಅಂತ ಅಂದಾಗೂ ನಾವು ಹೇಳ್ಬೋದು ಈ ಪಾರ್ಟನ್ನು ನೋಡಿ, ದಟ್ ಈಸ್ ಟಿ ವಿ. ಓಕೆ, ಸೊ ಈ ರೀತಿ ಇನ್ಫಾರ್ಮೇಷನನ್ನು ತಗೊಳ್ಳೋಕ್ಕೆ, ತಿಳ್ಕೊಳ್ಳೋದಕ್ಕೆ, ಕಂಪೇರ್ ಮಾಡೋದಕ್ಕೆ ನಾವು ಪೈ ಚಾರ್ಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿ pie chart or pie diagram concept here. So in the next session we will come up with graphs. So what are graphs, difference between graph and diagrams. So thank you, keep watching.